ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಇನ್ನ ಇಂದಿರಾ ಕ್ಯಾಂಟೀನ್ಗಳು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಓಪನ್ ಇದೆ. ಬಹುತೇಕ ಕಡೆ ಸಮಸ್ಯೆಗಳಿಂದ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿತ್ತು. ಬಟ್ ಈಗ ನೋಡಿ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಕೂಡ ಇಂದಿರಾ ಕ್ಯಾಂಟೀನ್ ಅಲ್ಲಿ ಪರದಾಟ ಆಗ್ತಾ ಇದೆ. ಬಟ್ ಒಂದು ಮೆಚ್ಕೊಳ್ಬೇಕು ಅಂತ ಅಂದ್ರೆ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಬಡವರು ಅತಿ ಹೆಚ್ಚಾಗಿ ಅತ್ಯಂತ ಕಡಿಮೆ ದರಕ್ಕೆ ಅವ್ರು ಕೈಗೆಟುಕುವ ದರದಲ್ಲಿ ಊಟ ತಿಂಡಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇಂದಿರಾ ಕ್ಯಾಂಟೀನ್ ಮೇಲೆ ಅತಿ ಹೆಚ್ಚಿನ ಜನ ಡಿಪೆಂಡ್ ಆಗಿದ್ದಾರೆ. ಸಿಲಿಂಡರ್ ಸಿಗದೆ ಹೋದ್ರೂ ಕೂಡ ಅಲ್ಟರ್ನೇಟ್ ಆಗಿ ಈ ಮೊಸರು ಅವಲಕ್ಕಿ ಈ ರೀತಿ ಮಾಡ್ಕೊಡ್ತಾ ಇದ್ದೀವಿ ಸರ್, 1-2 ಕೊಡ್ತಾ ಇದ್ದೀವಿ ಅಂತ ನಿನ್ನೆ ಸಿಬ್ಬಂದಿ ಮಾತಾಡ್ತಾ ಇದ್ರು. ಈಗ ಮಲ್ಲೇಶ್ವರಂನ ಇಂದಿರಾ ಕ್ಯಾಂಟೀನ್ ನಲ್ಲಿ ಕಿಚನ್ ನಿಂದ ಪೂರೈಕೆ ಆಗ್ತಾ ಇದೆಯಂತೆ. ಇವತ್ತು ಬಿಸಿಬೇಳೆ ಬಾತ್ ಮಾತ್ರ ಪೂರೈಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ರೆಡಿ ಮಾಡ್ತೀವಿ, ಒಂದನ್ನ ಮಾತ್ರ ನಾವು ಕೊಡೋದು ಅಂತ. ಈ ಕಿಚನ್ ನಿಂದ 20 ಇಂದಿರಾ ಕ್ಯಾಂಟೀನ್ಗಳಿಗೆ ಪೂರೈಕೆ ಆಗುತ್ತಂತೆ ತಿಂಡಿ. ಪ್ರತಿದಿನ ಬೆಳಗ್ಗೆ ಇಡ್ಲಿ ಜೊತೆಗೆ ಮತ್ತೊಂದು ಐಟಮ್ ನೀಡಲಾಗ್ತಾ ಇತ್ತು. ಬಟ್ ಈಗ ಅದನ್ನ ಕಡಿತಗೊಳಿಸಲಾಗಿದೆ. ಒಂದು ಐಟಮ್ ಅಷ್ಟೇ ಕೊಡ್ತಾ ಇರೋದು. ಆದ್ರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಬಿಸಿಬೇಳೆ ಬಾತ್ ಮಾತ್ರ ಇವತ್ತು ನಾವು ರೆಡಿ ಮಾಡಿದ್ದೀವಿ, ಅದನ್ನ ಮಾತ್ರ ಬೇರೆ ಕ್ಯಾಂಟೀನ್ಗಳಿಗೆ ಪೂರೈಕೆ ಮಾಡ್ತಾ ಇದ್ದೀವಿ ಅಂತ. 12 ಗಂಟೆವರೆಗೆ ಇಲ್ಲಿಂದಲೇ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಹೋಗ್ಬೇಕಂತೆ. ಆದ್ರೆ ಸಿಲಿಂಡರ್ ಇಲ್ಲದೆ ಮಧ್ಯಾಹ್ನದ ಊಟ ಕೂಡ ತಯಾರಾಗಿಲ್ಲ, ತಯಾರಿಸೋದಕ್ಕಾಗ್ತಾ ಇಲ್ಲ ಅಂತ. ಸೊ ಹಂಗಾಗಿ ಈಗ ಮೊದಲ ಹಂತವಾಗಿ ಬಿಸಿಬೇಳೆ ಬಾತ್ ಅದು ಮಾತ್ರ ಸಿಗುತ್ತೆ ಅಂತ. ಮಧ್ಯಾಹ್ನದ ಊಟದ ಕನ್ಫರ್ಮ್ ಮಾಡ್ತಾ ಇಲ್ಲ ಅವರೇ ಹೇಳ್ತಾ ಇದ್ದಾರೆ, ಸಿಲಿಂಡರ್ ಇಲ್ಲ ಸರ್, ಮಧ್ಯಾಹ್ನದ ಊಟ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಅಂತ. ಇಡ್ಲಿ ವಡೆ ಬಿಸಿಬೇಳೆ ಬಾತ್ ಈ ರೀತಿ ಎಲ್ಲ ರೆಡಿ ಇರ್ತಾ ಇತ್ತು ಪ್ರತಿದಿನ ಕೂಡ. ಬಟ್ ಈಗ ಸಿಲಿಂಡರ್ ಅಭಾವದಿಂದ ಒಂದೇ ಒಂದು ಬಿಸಿಬೇಳೆ ಬಾತ್ ಮಾತ್ರ ಸಿಗುತ್ತೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂಗಮೇಶ್, ಇಂದಿರಾ ಕ್ಯಾಂಟೀನ್ ಅಂದ್ರೆ ಬಡವರ ಪರವಾಗಿ, ಬಡವರಿಗೋಸ್ಕರ ಇರೋದು. ಯಾಕಂದ್ರೆ ಇವತ್ತು ದುಡಿದ್ರೆ ಇವತ್ತು ಹೊಟ್ಟೆ ತುಂಬುತ್ತೆ ಅನ್ನುವಂತಹ ಜನಾನೇ ಅತಿ ಹೆಚ್ಚು ಡಿಪೆಂಡ್ ಆಗೋದು ಇಂದಿರಾ ಕ್ಯಾಂಟೀನ್ ಮೇಲೆ. ಬಟ್ ಅಲ್ಲೂ ಕೂಡ ಫುಡ್ ಸಿಗ್ತಾ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹೆಂಗ್ ವ್ಯವಸ್ಥೆ ಆಗ್ತಾ ಇದೆಯಂತ? ಬಡವರಿಗಾಗಿ ಒಂದು ಸಿಎಂ ಸಿದ್ದರಾಮಯ್ಯನವರು ಒಂದು ಯೋಜನೆಯನ್ನು ತರ್ತಾರೆ, ಇಂದಿರಾ ಕ್ಯಾಂಟೀನ್. ಆದ್ರೆ ಈ ಇಂದಿರಾ ಕ್ಯಾಂಟೀನ್ಗೂ ಈಗ ಸಿಲಿಂಡರ್ ಕೊರತೆ ವಿಚಾರ ಒಂದು ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೇವಲ ಬ್ರೇಕ್ಫಾಸ್ಟ್ ಗಳನ್ನ ಮಾತ್ರ ಪೂರೈಕೆ ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಮತ್ತು ಸಂಜೆ ಊಟವನ್ನ ಪೂರೈಕೆ ಮಾಡ್ತಾ ಇಲ್ಲ. ಪ್ರತಿದಿನ ಇಡ್ಲಿ ಜೊತೆಗೆ ಒಂದೊಂದು ಐಟಮ್ ಗಳನ್ನ ಕೊಡ್ತಾ ಇದ್ರು. ಒಂದು ದಿನ ಏನೋ ಬಿಳಿ ಬಾತ್ ಇರ್ಲಿ, ಪಲಾವ್ ಇರ್ಲಿ, ಉಪ್ಪಿಟ್ಟು ಇರ್ಲಿ, ಹೀಗೆ ವಿವಿಧ ರೀತಿಯ ಇಡ್ಲಿ ಜೊತೆಗೆ ನೀಡ್ತಾ ಇದ್ರು. ಆದ್ರೆ ಇವಾಗ ಇಡ್ಲಿ ನೀಡ್ತಾ ಇಲ್ಲ, ಕೇವಲ ಒಂದು ಐಟಮ್ ಮಾತ್ರ ನೀಡ್ತಾ ಇದ್ದಾರೆ. ಹೀಗಾಗಿ ದಿನ ಸಾವಿರಾರು ಪ್ಲೇಟ್ ಗಳನ್ನ ಇಲ್ಲಿ ಮಲ್ಲೇಶ್ವರಂನಲ್ಲಿರುವ ಇಂದಿರಾ ಕಿಚನ್ ಇಂದ ಪೂರೈಕೆ ಆಗ್ತಾ ಇತ್ತು. ಆದ್ರೆ ಕೇವಲ ಮುಂಜಾನೆಯ ಬ್ರೇಕ್ಫಾಸ್ಟ್ ಅನ್ನು ಮಾತ್ರ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ, ಮಧ್ಯಾಹ್ನ ಮತ್ತು ಸಂಜೆಯ ಪೂರೈಕೆಯನ್ನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಸಿಲಿಂಡರ್ ಇಲ್ಲ ಅಂತ ಇಲ್ಲಿನ ಸಿಬ್ಬಂದಿಯವರು ಹೇಳ್ತಾ ಇದ್ದಾರೆ. ಸಿಲಿಂಡರ್ ಯಾವಾಗ ನೀಡ್ತಾರೆ, ನಾವು ಅವಾಗ ಫುಡ್ ಅನ್ನ ತಯಾರು ಮಾಡಿ ಒಂದು ಪೂರೈಕೆಯನ್ನ ಮಾಡುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.